ಹಾಯ್ ಫ್ರೆಂಡ್ಸ್, ನೀವೇನಾದರೂ ಹೊಸ ಯೂಟ್ಯೂಬರ್ ಇದ್ದೀರಾ ಅಂತ ಅಂದರೆ ನೋಡಿ, ನ್ಯೂ ಯೂಟ್ಯೂಬರ್ಸ್ ಅಥವಾ ನೀವೊಂದು ಸಣ್ಣ ಕ್ರಿಯೇಟರ್ ಆಗಿದ್ದೀರಾ. ಹಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಅಮೇಝಿಂಗ್ ಆಗಿರುವಂಥ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ, ನಮಗೆ ಹೊಸ ಒಂದು ಯೂಟ್ಯೂಬರ್ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ನ ಮಾಡ್ತಾ ಇರ್ತಾರೆ, ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಆ ಒಂದು ಲಿಸ್ಟ್ನ ನಾನು ಈ ಒಂದು ವಿಡಿಯೋದಲ್ಲಿ ನೋಡೋ ಮೂಲಕ ಅವರು ನಮಗೆ ವಾಪಸ್ ಏನಾದರೂ ನಮಗೆ ಸಪೋರ್ಟ್ ಮಾಡ್ದೇ ಅನ್ಸಬ್ಸ್ಕ್ರೈಬ್ ಮಾಡಿದರೆ ನಾವು ಅವರನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದರ ಒಂದು ವಿಡಿಯೋದ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ. ಅಂತಂದರೆ ಸಾಮಾನ್ಯವಾಗಿ ಹೇಳೋದಾದರೆ ನೋಡಿ, ಕೆಲವೊಬ್ಬರು ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ ನಮ್ಮ ಚಾನಲಲ್ಲಿ, ನಮ್ಮ ರಿಲೇಟಿವ್ಸ್ ಅಥವಾ ನಮ್ಮ ಒಂದು ಯಾರೋ ಸ್ನೇಹಿತರು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ವಾಪಸ್ ಅವರು ನಮ್ಮ ಒಂದು ಚಾನಲ್ಗೆ ಏನಾದರೂ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಅದನ್ನು ನಾವು ಯಾವ ರೀತಿ ಚೆಕ್ ಮಾಡೋದು, ಈ ಒಂದು ಪರ್ಟಿಕ್ಯುಲರ್ ಒಂದು ಫೀಚರ್ನ ಅನ್ನುವಂಥ ಒಂದು ವಿಡಿಯೋದ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನೀವು ಏನು ಮಾಡಬೇಕಾಗಿಲ್ಲ, ಸಿಂಪಲ್ಲಾಗಿ ನಿಮ್ಮೊಂದು ಯೂಟ್ಯೂಬ್ ಆ್ಯಪ್ನಲ್ಲಿ ಬರಬೇಕಾಗುತ್ತೆ. ಬಂದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಯು ಅಂತಿದೆ ನೋಡಿ, ಅಂತಂದರೆ ನಿಮಗೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಲೋಗೋ ಕಾಣಿಸ್ತಿರ್ಬೋದು, ನಿಮ್ಮೊಂದು ಪ್ರೊಫೈಲ್ ಐಕನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮ್ಮೊಂದು ಚಾನಲ್ ಮೇಲೆ ಹೋಗಬೇಕಾಗುತ್ತೆ. ನಿಮ್ಮ ಒಂದು ಚಾನಲ್ ಮೇಲೆ ಹೋಗಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಇಲ್ಲಿ ನಿಮ್ಮೊಂದು ಚಾನಲ್ ಆದಮೇಲೆ ಇಲ್ಲಿ ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಏನಾದರೂ ನ್ಯೂ ವ್ಯೂವರ್ಸ್ ಆಗಿದ್ದರೆ, ನಮ್ಮ ಒಂದು ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಆದಷ್ಟು ಲೈಕ್ನ ಮಾಡಿ, ಯಾರು ಮಾಡಿಲ್ವೋ ಆದಷ್ಟು ಲೈಕ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮುಂದುವರೋಣ ಬನ್ನಿ. ಇವಾಗ ನೋಡಿ, ಇಲ್ಲಿ ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ ನೋಡಿ, ಇಲ್ಲಿ ಇದ್ರ ಒಳಗಡೆ ಬರಬೇಕಾಗುತ್ತೆ. ಇಲ್ಲಿ ನಾನಿವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚಾನಲ್ ಒಳಗಡೆ ಹೋಗ್ತೀನಿ. ಇಲ್ಲಿ ಕ್ರೇಜಿ ಶಶಿಕಲಾ ಅಂತ ಇದೆ ನೋಡಿ, ಇದ್ರೊಳಗಡೆ ಹೋಗ್ತೀನಿ. ಇದ್ರೊಳಗಡೆ ಹೋದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಆನ್ ದಿಸ್ ಚಾನಲ್ ಅಂತ ಇದೆ ನೋಡಿ, ಪಬ್ಲಿಕ್ ಸಬ್ಸ್ಕ್ರೈಬರ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಮಗೆ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ದೊಡ್ಡ ಯೂಟ್ಯೂಬರ್ಸ್ನ ಇವರು ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ನಮ್ಮ ಒಂದು ಚಾನಲ್ಗೆ ಇವರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನೋಡೋದಾದರೆ ಹೌದು, ಎಸ್, ನಮ್ಮ ಒಂದು ಚಾನಲ್ಗೆ ಕೂಡ ಇವರು ಸಬ್ಸ್ಕ್ರೈಬರ್ ಆಗಿದ್ದಾರೆ. ಈ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಚಾನಲ್ಗೆ ಇವರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅಥವಾ ನಿಮಗೆ ಒಂದು ಚಾನಲ್ಗೆ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೋ ಅಥವಾ ಅಂತ ಈ ಒಂದು ಪರ್ಟಿಕ್ಯುಲರ್ ಫೀಚರಿಂದ ನೀವು ಚೆಕ್ ಮಾಡ್ಬೋದು. ಹಾಗಾಗಿ ಈ ಒಂದು ಟ್ರಿಕ್ನ ನೀವು ಸಾಮಾನ್ಯವಾಗಿ ಸ್ಮಾಲ್ ಕ್ರಿಯೇಟರ್ಸ್ ಆಗಿದ್ದರೆ ಈ ಒಂದು ಪರ್ಟಿಕ್ಯುಲರ್ ಅಪ್ಡೇಟ್ನ ಯೂಸ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಮಗೆ ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಲಿಸ್ಟಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವ್ರು ಏನಾದರೂ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಒಂದು ಲಿಸ್ಟಲ್ಲಿ ನಮಗೆ ಅವರ ಒಂದು ಚಾನಲ್ ಹೆಸರು ಸಹ ಶೋ ಆಗ್ತಾ ಇರುತ್ತೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಅವರ ಒಂದು ಚಾನಲ್ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ನಮಗೆ ಈ ಒಂದು ಆಪ್ಷನ್ ನಮಗೆ ಕಾಣ್ತಾ ಇರುತ್ತೆ. ಬೇಗ ಹೋಗಿ ನೀವು ಒಂದು ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಎಂಡ್ವರೆಗೂ ನೋಡಿದವ್ರಿಗೆ ನಾವೊಂದು ಟ್ರಿಕ್ನ ಹೇಳೋದಾದರೆ, ನೀವೇನಾದರೂ ನಿಮ್ಮ ಒಂದು ಚಾನಲ್ಗೆ ಈಗ ಇಟ್ಕೋಬಾರ್ದು ಅಂತಂದರೆ ಅದನ್ನು ಯಾವ ರೀತಿ ಆಫ್ ಮಾಡೋದಂತ ನಾನು ಹೇಳ್ತೀನಿ. ಈ ಒಂದು ವಿಡಿಯೋಗೆ ಹಲವಾರು ಆದಷ್ಟು ಕಾಮೆಂಟ್ನ ಬಂದರೆ ನಾನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.